ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನಾವು 15 ರಿಂದ 20 ನಿಮಿಷದಲ್ಲಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ದಿಢೀರಾಗಿ ಪಡ್ಡು ಮಾಡೋದು. ಗರಿ ಗರಿ ಗರಿಯಾಗಿದೆ. ನಾನಿಲ್ಲಿ ಇಡ್ಲಿ ರವೆ ಬಳಸ್ತಾ ಇದ್ದೀನಿ. 1 ಕಪ್ನಷ್ಟು ಇಡ್ಲಿ ರವೆ ಹಾಕೊಳ್ಳೋಣ. ನೀರು ಹಾಕಿ ಒಂದು 3-4 ಸರಿ ತೊಳ್ಕೊಳ್ಳೋಣ. ತೊಳ್ಕೊಂಡಿರೋ ಇಡ್ಲಿ ರವೆಗೆ ನೀರು ಹಾಕೊಳ್ಳೋಣ. ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ನಾನಿಲ್ಲಿ 1/4 ಕಪ್ನಷ್ಟು ಮೀಡಿಯಂ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ತೊಳ್ಕೊಂಡು ನೆನೆಯೋಕೆ ಬಿಡೋಣ. ಅವಲಕ್ಕಿನ ತೊಳ್ಕೊಂಡಿರೋದು. ಈಗ ನೀರು ಹಾಕೊಳ್ಳೋಣ. ಅವಲಕ್ಕಿನ 10 ನಿಮಿಷ ನೀರಲ್ಲಿ ನೆನೆಯೋಕೆ ಬಿಡೋಣ. 15 ನಿಮಿಷ ಇಡ್ಲಿ ರವೆ ನೆನೆಸ್ಕೊಂಡಿರೋದು. ನೀರೆಲ್ಲ ಈಗ ತೆಕ್ಕೊಳ್ಳೋಣ. ನೆಂದಿರೋ ಇಡ್ಲಿ ರವೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದನ್ನೀಗ ರುಬ್ಕೊಳ್ಳೋಣ. ನೀರ್ ಹಾಕೋದ್ ಬೇಡ. ನೀರ್ ಹಾಕದೆ ಇದನ್ನ ರುಬ್ಕೊಳ್ಳೋಣ. ಸ್ವಲ್ಪ ತರಿ ತರಿಯಾಗಿರ್ಬೇಕು. ಈ ತರ ರುಬ್ಕೊಂಡಿರೋದು ಸ್ವಲ್ಪ ತರಿ ತರಿಯಾಗಿ ಇರಬೇಕು. ರುಬ್ಬಿರೋದು ಬೋಲಿ ತಕೊಳ್ಳೋಣ. ಇದೇ ಬೋಲಿಗೆ ನೆಂದಿರೋ ಅವಲಕ್ಕಿ ಹಾಕೊಳ್ಳೋಣ. ನೀರೆಲ್ಲ ತೆಕ್ಕೊಂಡಿರೋದು. 1/4 ಕಪ್ನಷ್ಟು ಮೊಸರು, 1/4 ಕಪ್ನಷ್ಟು ಅಕ್ಕಿ ಹಿಟ್ಟು, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ಈ ತರ ರುಬ್ಕೊಂಡಿರೋ ಇಡ್ಲಿ ರವೆಗೆ ಇದನ್ನ ಸೇರಿಸ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಂಗೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಈಗ ಕೆಲವೊಂದು ತರಕಾರಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ನಾನು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಕೊಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 1 ಎಸಳು ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿರೋದು, ಜೀರಿಗೆ 1/2 ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕೋದಾದ್ರೆ ನೀವು ಮೆಣಸಿನಕಾಯಿ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿಂದನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹದಕ್ಕಿರಲಿ. ನಾವಿಲ್ಲಿ 1 ಪಿಂಚಿನಷ್ಟು ಸೋಡಾ ಹಾಕೊಂತ ಇದ್ದೀನಿ. ದಿಢೀರಾಗಿ ಮಾಡೋದ್ರಿಂದ ಸೋಡಾ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ನೀರು. ನಿಮಗೆ ಸೋಡಾ ಬೇಡಾದ್ರೆ ಸೋಡಾ ಸ್ಕಿಪ್ ಮಾಡಿ ಹಾಗೇನೂ ಮಾಡ್ಕೋಬಹುದು. ಸೋಡಾ ಹಾಕೋದ್ರಿಂದ ಸ್ವಲ್ಪ ಉಬ್ಬಿ ಬರ್ತವೆ ಪಡ್ಡು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಪಡ್ಡು ಮಾಡೋಕೆ ಹಿಟ್ಟು ರೆಡಿ ಇದೆ. ಈಗ ಪಡ್ಡಂಚು ಕಾಯೋಕೆ ಇಟ್ಟಿದ್ದು ಎಣ್ಣೆ ಹಾಕೊಳ್ಳೋಣ. ಹಿಟ್ಟು ಈ ತರ ಒಂದ್ಸರಿ ಕೈ ಆಡಿಸ್ಕೊಳ್ಳೋಣ. ಪಡ್ಡು ಹಾಕೋಕಿನ ಮುಂಚೆ. ಪಡ್ಡು ಹಾಕುವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಹಂಚು ಚೆನ್ನಾಗಿ ಕಾಯ್ದಿರುತ್ತಲ್ಲ. ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸೈಡು ಇದೇ ತರ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ದಿಢೀರಂತ ಈ ಪಡ್ಡು ಒಂದು 20-25 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಅಕ್ಕಿ ನೆನೆಸಿರೋ ಪಡ್ಡು ಟೇಸ್ಟೇ ಇರುತ್ತೆ ಇದು. ತಕ್ಷಣಕ್ಕೆ ಮಾಡ್ಕೊಂಡ್ಬಿಡ್ಬೋದು ಇದನ್ನ. ಲೋ ಫ್ಲೇಮಲ್ಲೇ 1 ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ. ನೋಡೋಣ. ನೋಡಿ, 2 ಕಡೆಗೂ ಚೆನ್ನಾಗಿ ಬೆಂದಿದೆ. ಇದೇ ತರ ಎಲ್ಲ ಹಿಟ್ಟನ್ನು ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಡ್ಡು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.